ಹಲೋ ನಮಸ್ಕಾರ ಗುರು. ಇವತ್ತು ಈ ವಿಡಿಯೋಗೆ ನಿನಗೆ ವೆಲ್ಕಮ್ ಹೇಳ್ತಾ ಬೇಗ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನು ಇಷ್ಟೊಂದು ಜೋಶಲ್ಲಿದ್ದಾನೆ ಈ ವಿಡಿಯೋಗೆ ಅಂತ ಅಂತೀಯಾ? ಏನೂ ಇಲ್ಲ, ಅದೇನೋ ಗೊತ್ತಾ, ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡ್ತಾ 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 ಹಂಗೆ ಸ್ಕ್ರೋಲ್ ಮಾಡ್ತಾ ಒಂದು ವಿಷಯ ನೆನಪಾಯಿತು. ಏನು ಗೊತ್ತಾ, ಎಲ್ಲ ಕಾಮನ್ ಆಗಿ ಡ್ರೋನ್ ತಗೊಂಡು ಆರಿಸ್ಕೊಂಡು ಏನೇನೋ ಮಾಡ್ತವ್ರೆ. ಸೊ ಅದಕ್ಕೆ ನಾನು ಇವತ್ತು ಈ ವಿಡಿಯೋದಲ್ಲಿ ಡ್ರೋನ್ ಆಡಿಸ್ಬೇಕು ಅಂತ ತುಂಬ ಇಷ್ಟ ಆಗೋಯ್ತು. ಸೊ ಬೇಗ ಬೇಗ ಹೋಗ್ಬಿಟ್ಟು ಇವಾಗ ಅಮೆಝಾನಲ್ಲಿ ಡ್ರೋನ್ ಆರ್ಡ್ರ್ ಮಾಡಿ ಅದೆಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬರಲಿ. ನಾವು ಇವಾಗಂತೂ ಡ್ರೋನ್ ಆರಿಸ್ತಾನೆ ತೀರೋಣ ಈ ವಿಡಿಯೋದಲ್ಲಿ. ಸೊ ಬೇಗ ಡ್ರೋನ್ ಬುಕ್ ಮಾಡೋಣ. ಬುಕ್ ಮಾಡಿ ಎಕ್ಸೈಟ್ಮೆಂಟ್ ನನಗಂತೂ ತಡೆಯೋಕ್ಕಾಗ್ತಲ್ಲ. ಯಾಕೆ ಗೊತ್ತಾ, ಡ್ರೋನ್. ಸೊ ಬಿಗ್ ಬಾಸ್ ಅಲ್ಲಿರೋ ಡ್ರೋನ್ಗೂ ಒಳ್ಳೇದಾಗಲಿ ಮತ್ತು ನಾವು ತರಿಸ್ತಾ ಇರೋ ಡ್ರೋನ್ಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಬೇಗ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೇಗ ಬೇಗ ಹೋಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಏನು ಸಿಗುತ್ತೆ ಎಲ್ಲ ಮಾಡಿಬಿಡು. ಸ್ವಲ್ಪ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೇಗ. ಗುರು, ನಾವತ್ತು ಅಮೆಝಾನ್ ವೆಬ್ಸೈಟ್ ಬಂದ್ಬಿಟ್ಟಿದ್ದೀವಿ. ತುಂಬ ಇಂಟ್ರೆಸ್ಟಿಂಗ್ ಅನ್ಕೋ ಅಮೆಝಾನ್ ಇವಾಗ. ಡ್ರೋನ್ ನಾವು ಕಮ್ಮಿ ಇದು ಡ್ರೋನ್ ನೋಡ್ತಾ ಇರೋದು. ಚಿಕ್ಕ 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 ಪ್ರೈಸಲ್ಲಿ ಎಷ್ಟು ಸಿಗುತ್ತೆ ಏನ 1700. 1 hour later. ಅಪ್ಪಿ ಡಬ್ಬಿ ಗುಲಾಬಿ ಡಬ್ಬಿ ಮರೆತೈತೆ. ಈಗ ಫೈನಲ್ ಆಗಿ ಡಿಸೈಡ್ ಆಗ್ಬಿಟ್ಟೈತೆ. ಏನಂತ ಅಂದ್ರೆ ನಾವು ಇದೇ ಡ್ರೋನ್ ತಗೋತಿದೀವಿ ಅಂತ. PSL ಇರಲ್ಲ ಯಾವುದೋ ಒಂದು ಇದು. ಸೊ ನೋಡಿದೆ, ಸುಮಾರು ಚೆಕ್ ಮಾಡಾದ್ಮೇಲೆ ಈ ಡ್ರೋನ್ ಇಷ್ಟ ಆಯಿತು ಒಂಥರ. ಸೊ ಇವಾಗ ಈ ಡ್ರೋನ್ ತಗೋತಾ ಇದ್ದೀವಿ. ಆದರೆ ಇದು ಬರುವುದು ಸ್ಯಾಟರ್ಡೇ ಆಗುತ್ತೆ. ಸೊ ಏನಿಲ್ಲ, ಅಲ್ಲಿ ತನಕ ಕಾಯೋಣ. ಬೇಗ ಬೇಗ ಇದನ್ನ ಕಾಟ್ ಮಾಡಿ ಬೈ ಮಾಡಿಬಿಡೋಣ. ಸೊ ಓಕೆ, ಡನ್. 2000 years later. ಸೊ ಹಲೋ, ಇವತ್ತು ಒಂದು ವಾರ ಆದಮೇಲೆ ನನ್ನ ಕೈಗೆ ಫೈನಲಿ ಆಗಿ ಡ್ರೋನ್ ಬಂದಿದೆ. ಎಲ್ಲಿ ಅಂತ ಕೇಳ್ತಾ ಇದೀಯಾ? ಡ್ರೋನು ಒಂದು ವಾರದಿಂದ ಅನ್ಕೊಂಡಿರೋದು ಡ್ರೋನ್ ಆರಿಸ್ಬೇಕು ಅಂತ, ಅದು ಇವತ್ತು ಈಡೇರ್ತಾ ಇದೆ. ಸೊ ಫಟಾಫಟ ಅಂತ. Yeah, boy. Sorry. ಸೊ ಚಕ ಚಕ ಅಂತ ಡ್ರೋನ್ ಅನ್ಬಾಕ್ಸ್ ಮಾಡ್ಬಿಟ್ಟೆ. ಡ್ರೋನ್ನ ಝೀ ಅಂತ ಆರಿಸ್ಬಿಡೋಣ. ಓಕೆ, ಕಮಾನ್. ಸೊ ಇವಾಗ ಫಸ್ಟ್ ಡ್ರೋನ್ನ ಅನ್ಬಾಕ್ಸ್ ಮಾಡ್ತೀನಿ. ಅಮೆಝಾನ್ ಅವ್ರಿಗೆ ಏನಾಗೈತೋ ಗೊತ್ತಿಲ್ಲ, ಬಾಕ್ಸ್ ಮಾತ್ರ ಕರಾರಾಗಿ ಕೊಟ್ಟವ್ರೆ. ಕೇಳಿದರೆ ನಾವೇ ಒಂದು ₹2 ಜಾಸ್ತಿ ಕೊಟ್ಬಿಡ್ತಾ ಇದ್ದೋ. ಸೊ ಇವಾಗ ಡ್ರೋನ್ನ ಅನ್ಬಾಕ್ಸ್ ಮಾಡೋಣ. ಈ ರೆಸ್ಟ್ ಹಿಡ್ದಿರೋ ಬ್ಲೇಡಿಂದ. ಗುರು, ಯಾವ ಬಾಕ್ಸ್ ಇಲ್ಲ, ಒಂದು ಪೌಚ್ ಬಂದೈತೆ ಅಷ್ಟೇ. ಇದೆ ಇದ್ರ ಮೇಲೂ ಏನೇನೋ ಬರ್ದವ್ರೆ. ಇಲ್ಲಿ ಡ್ರೋನ್ದು ಹೆಸರೆಲ್ಲ ಕಾಣಿಸ್ತಾ ಇತ್ತಾ? ಇಲ್ಲಿ ಹಿಂಗೆ ಬರ್ದವ್ರೆ. ಮತ್ತು ಇಲ್ಲಿ ಒಂದು QR ಕೋಡ್ ಐತೆ. ನಮ್ಗೆ ಇದು ಬೇಕಾಗಿಲ್ಲ. ಓ, ಸೀಲ್ ಇದು. A few moments later. ಫೈನಲ್ ಆಗಿ ಇದ್ರೊಳಗೆ ಬರೀ ಬಿಲ್ ಐತೆ ಅಷ್ಟೇ, ಏನಿಲ್ಲ ಇದ್ರಲ್ಲಿ. ಸೊ ಇಲ್ಲಿದೆ ನಮ್ಮ ಡ್ರೋನ್. ನೋಡಕ್ಕೆ ಎಷ್ಟು ದಪ್ಪ ಇತ್ತು ಅದರಲ್ಲಿ, ಇಲ್ಲಿ ನೋಡಿದ್ರೆ ಇಷ್ಟು ದಪ್ಪ ಐತೆ ಅನ್ಕೋ. ಇಲ್ಲಿ ನೋಡಿ, ನನ್ನ ಕೈ ಸೈಜ್ ಅಷ್ಟೋ ಇಲ್ಲ. ಸೊ ಇವಾಗ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿದ್ದೀನಿ ಡ್ರೋನ್. 1 2 3 4. ಕವರ್ ಡ್ರೋನ್ ಇಲ್ಲಿ. ಜಾಸ್ತಿ ದೊಡ್ಡ ಇಲ್ಲ. ಸೊ ಏನೋ ನಮ್ಮ ಬಜೆಟ್ ಸಿಕ್ಕೈತೆ. ಇದು ಬ್ಯಾಟ್ರಿ 2 ಬಾರಿ ಕೊಟ್ಟವೆ. ಸೊ ನೆಕ್ಸ್ಟ್ ಅದು ಬಿಟ್ಟರೆ ರಿಮೋಟ್ ಐತೆ, ಇನ್ನೆಲ್ಲ ಆಗ್ತೈತೆ. ಸೊ ಅದು ಬಿಟ್ಟರೆ ಇಲ್ಲೊಂದು ಯೂಸರ್ ಮ್ಯಾನ್ಯಲ್ ಐತೆ. ಸೊ ಅದು ಬಿಟ್ಟರೆ ಖಾಲಿ ಡಬ್ಬ ಐತೆ, ಬೇಕಾ ಕೊಡಲ್ಲ. ಸೊ ನೆಕ್ಸ್ಟ್ ಇವಾಗ ನಮ್ಮ ಡ್ರೋನ್ ಐತೆ. ಹೆಂಗೆ ಆನ್ ಮಾಡೋದು? ಇದು ಹಿಂಗೆ ಇದು ಭಯ ಆಗ್ತೈತೆ, ಯಾಕೆ ಏನು ಹೊರಗೆ ಹೋಗುತ್ತೆ ಅಂತ. ಓ ರೆಡಿ. ಬ್ಯಾಟ್ರಿ ಹಾಕತ್ತಲ್ಲ, ಯಾಕೆ ಹಾಕಲ್ಲ?
ಇರೋ ನಿಮಿಷ ಯೂಸರ್ ಮ್ಯಾನ್ಯಲ್ ಹೋಗಿ ನಿನ್ನ ಹತ್ರ ವಾಪಸ್ ಬರ್ತೀನಿ ಯಾಕೆಂದ್ರೆ ಇದೆಲ್ಲ ಕೊಟ್ಟು ಏನು ಮಾಡಬೇಕು ಅಂತ ಸರಿನಾ. ಗುರು ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಚೀಸ್ ಏನು ಗೊತ್ತಾ, 1 ಬ್ಯಾಟ್ರಿ 2 ಬ್ಯಾಟ್ರಿ 3 ಬ್ಯಾಟ್ರಿ, ಒಟ್ಟು 3 ಬ್ಯಾಟ್ರಿ ಐತೆ ಈ ಡ್ರೋನಲ್ಲಿ. ಒಂದು ಗೊತ್ತಿಲ್ಲ, ಇಲ್ಲಿ ಆಲೆ ಬ್ಯಾಟ್ರಿ ಫಿಟ್ ಆಗಿತ್ತಿದ್ದು, ನನಗೆ ಗೊತ್ತಿಲ್ಲ, ಸುಮ್ಮನೆ ತೆಗ್ದೆಪ್ಪ, ವೇಸ್ಟ್ ಆಯಿತು. ಸೊ ಇವಾಗ ಹಾಕ್ತೀವಿ ಡ್ರೋನ್ ಆನ್ ಮಾಡುವ ಸಮಯ. ಡರಾಬ್ನಾ ಹೇನಾ. Yeah, boy. ನನಗೆ ಆಟ ಸಾಮಾನು ಇಟ್ಕೊಂಡಿರಂಗೆ ಐತೈತೆ ಕೈಯಲ್ಲಿ. ಇಲ್ಲಿ 2 ಐತೆ ಕ್ಯಾಮ್ರಾ, ಇಲ್ಲೊಂದು ಐತಾ, ಇದು ಹಿಂಗೆ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಗಂಡಿಲ್ ಒಂದು ಐತೆ, ಇದೇನಕ್ಕೋ ಗೊತ್ತಿಲ್ಲ ಕ್ಯಾಮ್ರಾ ಇದು ವರ್ಕ್ ಆಗುತ್ತೋ ಇಲ್ವ ಅಂತ. ಕ್ಯಾಮ್ರಾ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ, ನೋಡೋಣ ಯಾವ ಸೈಡ್ ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಇವಾಗ ಈ ರಿಮೋಟ್ ಬಂದರೆ ರಿಮೋಟ್ಗೆ ಶೆಲ್ ಹಾಕ್ಬೇಕೇನು? ಅದೇ 3 ಶೆಲ್ ಹಾಕ್ಬೇಕಂತ, ನನ್ನ ಹತ್ರ ಒಂದು ಶೆಲ್ ಇಲ್ಲ. ಅಂಗಡಿಗೆ ಹೋಗಿ ಶೆಲ್ ತರಬೇಕು, ಬೇಗ ಬೇಗ ತಂದ್ಬೇಡ, ಯಾಕಂದರೆ ನಾವು ಡ್ರೋನ್ ಹಾಸ್ಬೇಕು, ಹೈಟ್ ಹಾಸ್ಬೇಕು. ಸೊ ಇದಕ್ಕೆ ಏನಿಲ್ಲ, ಒಂದು 2 ಎಂಟಿನ ಥರ ಐತೆ, ಹಿಂಗೆ ಐತೆ 2. ಸೊ ಇಲ್ಲಿ ಬಟನ್ಗಳೈತೆ ಹಿಂಗೆ, ಮತ್ತು ಇಲ್ಲೂ 2 ಬಟನ್ಗಳೈತೆ. ಇದು ಟ್ರೈನಿಲ್ಲ, 2 ಬ್ಯಾಟ್ರಿ ಐತೆ, ಇದೈತೆ. ಇದು ಎಷ್ಟೋ ಚಾರ್ಜ್ ಐತೆ ಗೊತ್ತಿಲ್ಲ, ಇದನ್ನ ಚಾರ್ಜ್ ಹಾಕ್ಬಿಟ್ಟೆ. ಈಗ ಸೀದಾ ಹೋಗೋಣ. ಈಗ ನೋಡಿ ಬಟನ್ಗಳು, ಈಗ ಬೇಗ ಹೋಗಿ ಅಂಗಡಿಲಿ ಶೆಲ್ ತಂದ್ಬಿಟ್ಟೆ, ಪಟ ಹಂಗೆ ಡೌನ್ ಹಾಕ್ಸೋಣ. ಸೊ ಗುರು ಫೈನಲ್ ಆಗಿ ಬ್ಯಾಟ್ರಿ ತಂದು ನಮ್ಮ ರಿಮೋಟ್ ಒಳಕ್ಕೆ ಹಾಕ್ಬಿಟ್ಟಿದ್ದೀನಿ. ಇವಾಗ ಫುಲ್ಲು ಎಕ್ಸೈಟೆಡಿಂದ ಈ ಡ್ರೋನ್ನ ಆರಿಸ್ಬೇಕು. ಈ ಡ್ರೋನ್ನ ಆರ್ಸೋಕ್ಕೆ ಬ್ಯಾಟ್ರಿ ಸಾಕಾಗಲ್ವೋ ಗೊತ್ತಿಲ್ಲ, ಆಮೇಲೆ ಇದು ಹೆಂಗೆ ಕನೆಕ್ಟ್ ಮಾಡೋದು ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ಏನೇನೋ ಕೊಟ್ಟವ್ರೆ, ಯಾವುದೇ ಆ್ಯಪ್ ಡೌನ್ಲೋಡ್ ಮಾಡಿ ಅಂತ. ಸೊ ಈಗ ಪಟ ಅಂತ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ಚೆಕ್ ಮಾಡೋಣ. ಏನಂತೂ ಇಂಟ್ರೆಸ್ಟಿಂಗಾಗಿ ಕಾಯ್ತಾ ಇರೋ, ಅಲ್ಲಿ ತನಕ ಬೇಗ ಈ ವಿಡಿಯೋಕ್ಕೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಏನು ಸಿಗುತ್ತೆ ಎಲ್ಲ ಪಟಾರ್ ಅಂತ ಓದ್ಬಿಟ್ಟೆ ಕಾಯ್ತಾ ಕೂತಿರು. ಮತ್ತು ಈ ಡ್ರೋನ್ ಬಗ್ಗೆ ಹೇಳೋಕ್ಕೆ ಅಲಾಡ್ತೈತೆ ಚೆನ್ನಾಗೈತೆ. ಇನ್ನೂ ಆರಿಸಿಲ್ಲ, ಏನು ನೋಡಿಲ್ಲ, ಟೆಸ್ಟು ಮಾಡಿಲ್ಲ, ಟ್ರಯಲು ಇಲ್ಲ, ಏನೂ ಇಲ್ಲ. ಒಟ್ಟಿನಲ್ಲಿ ಸೌಂಡ್ ಚೆನ್ನಾಗಿ ಬರ್ತೈತೆ. ಇಲ್ಲಿ ಅಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಸೊ ಈಗ ಬೇಗ ಇದೆಲ್ಲ ರೆಡಿ ಆಗ್ತೀನಿ. ಸೊ ನೀನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಹೊತ್ಬಿಟ್ಟು ರೆಡಿಯಾಗಿ ಕುಂತ್ಕೊಬಿಡಿ ಈಗ ಪಟ್ ಅಂತ. ನನ್ನ ಹತ್ರ ಒಂದೇ ಫೋನ್ ಕ್ಯಾಮ್ರಾ ಇರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ. ಇಲ್ಲಿ ನಮ್ಮ ಡ್ರೋನ್ ಇದೆ, ಇದು ನಮ್ಮ ರಿಮೋಟ್ ಇದೆ. ಇದಕ್ಕೆ ಕನೆಕ್ಟ್ ಮಾಡೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. ಸಿಲಿ ಕುಯ್ ಅಂತೈತೆ. ಇದನ್ನ ನಾವು ಆನಾಗೋಯ್ತು ಇದನ್ನ ಕೆಳಕ್ಕೆ ಮಾಡಿದ್ರೆ ಆಫ್ ಆಗೋಯ್ತು. ಟೇಕ್ ಆಫು ಟೇಕ್ ಡೌನಾ ಗೊತ್ತಿಲ್ಲ. ಅಪ್ಪು ರೈಟು, ಇಲ್ಲೇನಿದು 1 2 3 ವಗೇರ ಏನೇನು ಐತಿ. ಈಗ ಇದನ್ನ ತಗೊಂಡೋಗಿ ಆರಿಸ್ಬಿಡೋಣ ಮೇಲೆ. ಸೊ ಇದು ಕ್ಯಾಮ್ರಾ ಕ್ವಾಲಿಟಿ ಹೆಂಗೈತೆ ಅಂತ ನನಗೂ ಗೊತ್ತಿಲ್ಲ. ಸೊ ಇದು ಅದೆಂಗೆ ಚೆಕ್ ಮಾಡೋದು? ಸೊ ಅದನ್ನ ಸ್ಕ್ರೀನ್ ಮೇಲೆ ನೋಡೋಣ, ಯಾಕೆಂದರೆ ಡಿಸ್ಪ್ಲೇ ಅಲ್ಲೇ ಕ್ಯಾಮ್ರಾ ತೋರಿಸೋದಿಲ್ಲ. ಗುರು ಇವಾಗ ನೋಡ್ತಾ ಇದೆಯಲ್ಲ ನೀನು, ಇದು ಎಕ್ಸಾಕ್ಟ್ ಡ್ರೋನ್ ಇಮೇಜು ನೋಡಿ ಎಷ್ಟು ಖರಾಬಾಗೈತೆ. ನಾವು ಕೊಟ್ಟಿರೋ ಪ್ರೈಸ್ಗೆ ಏನಿಲ್ಲ, ಸರಿಯಾಗೈತೆ. ಎಷ್ಟು ಗೊತ್ತಾ ಇದ್ರ ಪ್ರೈಸು? 2,000. ನನಗೆ ಇದನ್ನ ಕನೆಕ್ಟ್ ಮಾಡೋದಕ್ಕೆ ಎಷ್ಟು ಬೇಜಾರಾಯಿತು ಅಂದರೆ, ನಿನಗೆ ವಯಸ್ಸು ಕೇಳಿಸ್ತೈತಿ ಇಲ್ವೋ ಗೊತ್ತಿಲ್ಲ, ಅಷ್ಟು ಬೇಜಾರಾಗೈತೆ ನನಗೆ. मेरे साथ अन्याय हुआ है और मैं अब किसी के साथ अन्याय नहीं होने दूंगा. ಸೊ ಗಾಯ್ಸ್, ಗುರು ತಲೆ ಎಲ್ಲ ಹುಚ್ಚನಂಗೆ ಆಗ್ಬಿಟ್ಟಿದ್ದೀನಿ. ಏನಕ್ಕೆ ಗೊತ್ತಾ, ಇದು ಇಷ್ಟು ದಪ್ಪ ಐತೆ, ಇದಕ್ಕೆ ಕನೆಕ್ಟ್ ಮಾಡೋಕ್ಕೆ ಎಷ್ಟು ತಲೆ ನೋವು ಗೊತ್ತಾ ಮಾರೆ. ಫುಲ್ಲು ಇಲ್ಲಿ ನೋಡಿ, ಇಲ್ಲಿ ಕಣ್ಣು ಒಳ್ಳೆ ಗೂಳಿ ಥರ ಬಿಡ್ಕೊಂಡು ಕೂತೈತೆ. ಆದರೆ ಇದು ಕನೆಕ್ಟ್ ಮಾಡೋದಕ್ಕೆ ನನಗಂತೂ ಸಾಕಾಗೋಯ್ತು. ಇನ್ನೊಂದು ವಿಷಯ ಏನು ಗೊತ್ತಾ, ಇದನ್ನು ಯಾರ ಹತ್ರನೂ ಹೇಳಕ್ಕೆ ಹೋಗ್ಬಿಡಿ, ಯಾಕೆಂದರೆ ಇದು ಫುಲ್ಲು ಖರಾಬಿದೆ ಡ್ರೋನು. ಸೊ ಇದ್ರದ್ದು ಕ್ಯಾಮ್ರಾ ಕ್ವಾಲಿಟಿ ನೋಡ್ದಲ್ಲ ಸ್ಕ್ರೀನ್ ಮೇಲೆ, ಆ ರೀತಿ ಇದೆ. ಇದನ್ನ ಇಲ್ಲಿ ಹಾರ್ಸೋಕ್ಕೆ ಟ್ರೈ ಮಾಡೋಣ, ಯಾಕೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಜಾಗ ಇಷ್ಟೇ ಇರೋದು. ಸೊ ಹಾಗೆಲ್ಲ ಅನ್ಕೋತೀನಿ. ಸೊ ಹೊರಗಡೆ ಹೋಗ್ಬಿಟ್ಟು ಹಾರ್ಸೋಕ್ಕೆ ಟ್ರೈ ಮಾಡೋಣ. ಇಲ್ಲಿ ಒಂದು ಪ್ರಾಬ್ಲಮ್ ಇದೆ, ಏನು ಅಂದರೆ ಈ ಡ್ರೋನ್ ಕಾಣಿಸಿದ್ರೆ ನಾನು ಕಾಣಿಸಲ್ಲ, ನಾನು ಕಾಣಿಸಿದ್ರೆ ಡ್ರೋನ್ ಕಾಣಿಸಲ್ಲ, ಈ ಡ್ರೋನಲ್ಲಿರೋ ವ್ಯೂ ಕಾಣಿಸಿದ್ರೆ ನಾನು ಕಾಣಿಸಲ್ಲ. ಸೊ ಆ ಥರ, ಯಾಕೆ ಅಂದರೆ ಒಂದೇ ಕ್ಯಾಮ್ರಾ ಇರೋದು, ಅದು ಎಷ್ಟೊಂದು ರೆಕಾರ್ಡ್ ಮಾಡುತ್ತೆ. ಫೋನು ಡ್ರೋನ್ನೇ ನೋಡುತ್ತೋ ನನ್ನೇ ನೋಡುತ್ತೋ, ಏನು ಗುರು ಕರ್ಮ ಆಗ್ಬಿಟ್ಟೈತೆ. ಸೊ ಆದಷ್ಟು ಟ್ರೈ ಮಾಡ್ತೀನಿ ಇದ್ರ ಬಗ್ಗೆ ಹೇಳೋಕ್ಕೆ. ಇನ್ನು ಡ್ರೋನ್ ಬಗ್ಗೆ ಹೇಳೋಕ್ಕೆ ನನಗಂತೂ ಮಾತೇ ಗೊತ್ತಿಲ್ಲ, ಯಾಕೆಂದರೆ ನನ್ನ ಕೈಲಿ ಹೇಳ್ಸ್ಕೊಳ್ಳೋಷ್ಟು ಚೆನ್ನಾಗೂ ಇಲ್ಲ. ಇದು ಇಲ್ಲಿ ಲಕ್ಕ ಅಷ್ಟೇ. ಆಮೇಲೆ ಈ ರಿಮೋಟ್ದು ಈಗ ರಿಮೋಟಲ್ಲಿ ಇಟ್ಕೊಂಡಿರೋದು ನಾನು ಡ್ರೋನ್ನ.
ಸೊ ಪಟ ಪಟ ಅಂತ ಡ್ರೋನ್ ಆರಿಸ್ಬಿಡೋಣ. 2000 years later. ಇಲ್ಲಿ 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 ಕಾಣಿಸ್ತೈತಲ್ಲ, ಇದರಲ್ಲಿ ಹಿಂಗೈತೆ ಫುಲ್ಲು. ಕ್ಯಾಮ್ರಾ ಅಂತೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇನ್ನು ಅಲ್ಲಿ ಡ್ರೋನ್ ಐತೆ. ಸೊ ಇದನ್ನ ಫಸ್ಟು ಆನ್ ಮಾಡೋಣ. ಆನ್ ಮಾಡಿ ಒಂಚೂರು ಹಾಕಿದ್ರೆ भाई ये तो शुरू होते ही खत्म हो गया यार. ಸೊ ಗುರು ಇಲ್ಲಿ ರೆಡಿ ಆಗೈತೆ ಡ್ರೋನು. ಈಗ ಪಟ್ಟಂತ ಆರ್ಸೋಣ ಒಂಚೂರು. ಇಲ್ಲಿ 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 ಯಾವ ಥರ ಐತೆ ಫುಲ್ಲು. ಹೊಡಿತದೆ. ಓ ಸ್ಟೇಬಲ್ ಆಗಿ ಐತೆ ಗುರು. ಎತ್ತಾಗ ಹೋಗ್ತಾ ಇಲ್ಲ. ಅದೊಂದು ಒಳ್ಳೇದು ಹೇಳಬೇಕು. ಇಲ್ಲಿ ನನಗೆ ಬಂದು ಹೊಡಿತೈತೆ, ಅದೇ ಹೇಳಬೇಕು. ಓ ಗುರು ಡ್ರೋನ್ ಫುಲ್ಲು ಮಣ್ಣಲ್ಲಿ ಕ್ರಾಶ್ ಆಗಿಬಿಟ್ಟೈತೆ. ಇಲ್ಲಿ ಎಲ್ಲ ತೊಳ್ಕೊಂಡಿದೆ. ಓ ಇಲ್ಲೂ ಎಲ್ಲ ರೆಕಾರ್ಡ್ ಆಗ್ತೈತೆ. ಇಲ್ಲಿ ಎಲ್ಲ ನನ್ನ ಮಕ್ಕ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಡ್ರೋನ್ ಕ್ರಾಶ್ ಆಗಿದೆ ಗುರು. ಇದು ಡ್ರೋನ ಹೆಲಿಕಾಪ್ಟರ್ ನನಗಂತ ಗೊತ್ತಾಗ್ತಾ ಇಲ್ಲ. ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಇನ್ನೊಂದು ಗೊತ್ತಾಯ್ತು ಈ ಥರ. ಸೊ ಇವಾಗ ಏನು ಮಾಡೋದು ತಲೆಗಂತೂ ಗೊತ್ತಾಗ್ತಾ ಇಲ್ಲ. ನಾವು ಸುಮ್ಬಿಡ್ತೀವ ಉಡಾಯಿಸು. ಯಾಕೆ ಹೇಳ, ಅದು ನನಗೆ ಹೆಂಗಿದ್ರೂ ಇಷ್ಟ ಆಗ್ತಾಯಿಲ್ಲ ಬಡ್ಡಿ ಮಾಡೋದು. ಅದು ಹೊಡೆದೋಗೋ ತನಕ ನನಗೆ ಸಮಾಧಾನ ಇಲ್ಲ. ಸೊ ಇದಕ್ಕೆ ಇವಾಗ ಏನಾದರೂ ಒಂದು ಗತಿ ಕಾಣಿಸೋಣ ಆಯಿತಾ. ಸೊ ಹಲೋ ಗುರು, ನೋಡ್ದಲ್ಲ ಯಾವ ರೀತಿ ಇತ್ತು ನಮ್ಮ ಡ್ರೋನ್ ಹಾರಾಟ ಅಂತ. ಈ ಡ್ರೋನ್ ಅಂತೂ ಎತಾಕಿ ಪತಾಕಿ ಎಲ್ಲ ಮಾಡಾಕ್ಬಿಟ್ಟಿದ್ದೀನಿ. ಇದು ಎಲ್ಲ ಒಂದೊಂದು ಪಾರ್ಟ್ ಎಲ್ಲ ಪ್ಲಾಸ್ಟಿಕ್ ಸರ್ಜರಿ ಮಾಡುವಂಗೆ ಐತೈತೆ ನನಗೆ. ಯಾಕೆ ಹೇಳು, ಪಟ್ ಪಟ್ ಅಂತೆಲ್ಲ ಮುರಿದೋಗ್ತೈತೆ. ಮಾತ್ರ ಇದು ಬೆಲ್ಟ್ ಕ್ವಾಲಿಟಿ ಮಾತ್ರ ಸೂಪರ್ ಆಗೈತಿ. ಏನಕ್ಕೆ ಗೊತ್ತಾ, ಇದನ್ನ ನಾನು ಇಷ್ಟ ಇಟ್ಟಲ್ಲ ಅಷ್ಟು ಇಟ್ಟಿನ ಕೆಳಗೆ ಬಿಸಾಕಿದ್ರೂ ಯಾವ ಮೂಲೆಗೆ ಹೋದ್ರೂ ಏನಾಗಿಲ್ಲ. ಇನ್ನೂ ಸೌಂಡ್ ಹಂಗೆ ಕೇಳಿಸ್ತೈತೆ. ಸೊ ಮತ್ತು ಈ ರಿಮೋಟು ಚೆನ್ನಾಗೈತೆ. ಒಂದ್ಸಲ ಏನಾಯ್ತು ಗೊತ್ತಾ, ಆರಿಸ್ಬೇಕಾದ್ರೆ ಪರ್ರ ಅಂತ ಆರ್ಕು ಹೊಂಟೋಯ್ತು ದೂರ.
ಆಮೇಲೆ ಕಂಟ್ರೋಲೇ ಸಿಗ್ನಿಲ್ಲ, ಹೋಗಿ ಎಲ್ಲೋ ಕುತ್ಕೊಂಡು ಕೂತಿತ್ತು. ನಿಂಗೆ ವೀಡಿಯೋದಲ್ಲೆಲ್ಲ ರೆಕಾರ್ಡ್ ಆಗೈತೆ ಗಣಪ, ಅಲ್ಲೇ ನೋಡಿದೀಯಾ ಅಲ್ಲ ಅಂದ್ಕೊಂಡಿದ್ದೀನಿ. ಸೊ ಸ್ಕಿಪ್ ಮಾಡಿದರೆ ತಿರ್ಗಾ ರಿವೈಂಡ್ ಮಾಡಿಬಿಟ್ಟು ಮದ್ದಿಂದ ನೋಡ್ಕೊವ. ಸೊ ಓಕೆ, ಈಗ ನನ್ನ ಫೇವ್ರೆಟ್ ಸೆಕ್ಷನ್ ಏನು ಅಂದರೆ ಇದ್ರ ಬಗ್ಗೆ ರಿವ್ಯೂ ಕೊಡೋದು. ಇದ್ರ ಬಗ್ಗೆ ರಿವ್ಯೂ ಕೊಡೋಕ್ಕೆ ನನಗೆ ಮಾತೇ ಆಗುತ್ತಲ್ಲ. ಏನಕ್ಕೆ ಅಂದರೆ ಇದರಲ್ಲಿ ಅಷ್ಟು ವರ್ಸ್ಟ್ ಕ್ವಾಲಿಟಿ ಕ್ಯಾಮ್ರಾ ಇದೆ. ಇದು ಮತ್ತು ಇದು ನೀನು ರೆಕಾರ್ಡಲ್ಲಿ ನೋಡಿರ್ತೀಯ ಇಲ್ಲ ಸೈಡಲ್ಲಿ, ಇಲ್ಲಾಂದರೆ ಇಲ್ಲೇ ಸೈಡಲ್ಲಿ ಕಾಣಿಸ್ತೈತಲ್ಲ ಈ ಕಡೆ ಸೈಡು, ಅಲ್ಲಿ ನೋಡ್ಕೊ ಮಾತ್ರ ಕ್ಯಾಮ್ರಾ ಅಂತೂ ಒಂಚೂರು ಚೆನ್ನಾಗಿಲ್ಲ. ಮತ್ತು ಫೋನ್ಗೂ ಕಂಟ್ರೋಲ್ ಅಂತೂ ಸಿಗೋದು ಇಲ್ಲ. ಮತ್ತು ರಿಮೋಟು ಹಿಡ್ಕೊಳಕ್ಕೆ ಚೆನ್ನಾಗೈತೆ, ಮತ್ತು ಹ್ಯಾಂಡ್ಲಿಂಗ್ ಚೆನ್ನಾಗೈತೆ ರಿಮೋಟ್ದು, ಮತ್ತು ಫ್ಲೆಕ್ಸಿಬಿಲಿಟಿ ಅದೇನೋ ಅಂತಾರಲ್ಲ, ಅದ್ಯಾವುದೋ ಕ್ವಾಲಿಟಿ ಅಂತ ಹಿಂಗೆ ದಬಾಕೂರಿ ಏನೋ ಮುರಿದೋಗಲ್ಲ, ಅದೆಲ್ಲ ಚೆನ್ನಾಗೈತೆ. ಆದರೆ ಈ ಡ್ರೋನು ಕೂಡ ಚೆನ್ನಾಗೈತೆ. ಹಿಂಗೆ ಗೋಡೆಗೆ ನಿನ್ನ ಮಖಕ್ಕೂ ಗುದ್ಕೊಂಡ್ರು ಇದು ಏನೂ ಆಗಲ್ಲ. ಆದರೆ ಪಾಯಿಂಟ್ ಈಸ್ ದೇರ್. ಏನು ಪಾಯಿಂಟು ಅಂದರೆ ಇದು ಪ್ರಾಪುಲರ್ಸ್ ಐತಲ್ಲ, ಇದು 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 ನೀನು ಆರಿಸ್ತಾ ಹಿಂಗೆ ಬಂದ್ಬಿಟ್ಟಿತ್ತು. ಹಿಂಗೆ ಯಾಕೆ ಬಂದಿತ್ತು ಗೊತ್ತಾ, ನೀನು ಎಲ್ಲರೂ ಹೋಗಿ ಗೊತ್ತಿದ್ದೀಯ ಅಂದ್ರೆ ಹಿಂಗೆ ಬಂದ್ಬಿಡುತ್ತೆ. ನೀನಾಗ ಹುಷಾರಾಗಿ ಹಿಂಗೆ ನೋಡ್ಕೊಂಡು ಹಿಂಗೆ ಆರಿಸ್ಬೇಕು. ಆಮೇಲೆ ಇದು ಮಣ್ಣೊಳಗೆ ಎಲ್ಲ ತಕ್ಕ ಹೋಗಿ ಕ್ರ್ಯಾಶ್ ಆಗೈತೆ. ಕ್ರ್ಯಾಶ್ ಆದರೂ ಏನೂ ಆಗಿಲ್ಲ, ನೋಡ್ಬೋದು ನೀನು. ಇನ್ನೂ ಕೂಡ ಆನ್ ಆಗುತ್ತೆ. ಇಲ್ಲ ಇಲ್ಲಿ ಆನ್ ಆಗೋ, ನೋಡಿಲಿ ಹಿಂಗೆ ಆನ್ ಆಗ್ತೈತೆ. ಈ ಕ್ಯಾಮ್ರಾ ಫಿಕ್ಸ್ಡ್, ನಾವು ಹಿಂಗೆ ತಿರ್ಗಿಸ್ಕೋಬೇಕು ಮೇಕು ಕೆಳಕರು. ಮತ್ತು ಇದಂತೂ ಕೆಳಗಡೆನೇ ಇರುತ್ತೆ ಇಲ್ಲಿರೋ ಕ್ಯಾಮ್ರಾ. ಸೊ ಇಲ್ಲಿ ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಇರುತ್ತೆ. ಇಲ್ಲಿ ಈ ಸೈಡು ಬ್ಯಾಟ್ರಿ ಕಂಪಾರ್ಟ್ಮೆಂಟ್, ಹಿಂಗೆ ಹೇಳಿದ್ರೆ ಬ್ಯಾಟ್ರಿ ಬರುತ್ತೆ, ಹಿಂಗೆ ಹೋದ್ರೆ ಬ್ಯಾಟ್ರಿ ಹೋಗುತ್ತೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ಇದ್ರ ಜೊತೆ 3 ಬ್ಯಾಟ್ರಿ ಕೊಟ್ಟವ್ರೆ, ಅದು ನನಗೆ ಬೆಸ್ಟ್ ಅನಿಸ್ತು. ಆಮೇಲೆ ಈ ಕಮ್ಮಿ ಪ್ರೈಸ್ಗೆ ಈ ಡ್ರೋನು ಪರವಾಗಿಲ್ಲ. ಆದರೆ ಒಂದ್ಸಲ ಆರಿದ್ಮೇಲೆ ನಿನ್ನ ಕಂಟ್ರೋಲ್ಗಂತೂ ಸಿಗಲ್ಲ, ನೀನು ಏನೇ ಮಾಡಿದ್ರು. ಇದು ಟಾಯ್ಗೆ ಡ್ರೋನ್ ಆಗಿರೋದ್ರಿಂದ ಚಿಕ್ಕ ಮಕ್ಕಳು ಆಟಾಡೋಕ್ಕೆ ಅಂತ ಸರಿ. ಆದರೆ ಚಿಕ್ಕ ಮಕ್ಕಳು ಕೈಗೆ ಸಿಕ್ಕಿ ಅದೇನಾದರೂ ಮಿಸ್ಸಾಗಿ ಹೊಡೆದ್ರೆ ರಕ್ತ ಬರೋ ಥರ ಏಟಾಗುತ್ತೆ ಅನ್ಕೋ, ರಕ್ತ ಬರಲ್ಲ. ಆದರೆ ಸೊ ಅಷ್ಟು ಇತ್ತು ಈ ಡ್ರೋನ್ ಬಗ್ಗೆ ಹೇಳೋಕ್ಕೆ. ಸೊ ನಾನಂತೂ ಪ್ರಿಫರ್ ಮಾಡೋದು, ನಿನಗೇನಾದರೂ ಆಟ ಆಡಬೇಕು, ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ, ದುಡ್ಡು ಜಾಸ್ತಿ ಇದ್ರು ಅಂದರೆ ಮಾತ್ರ ಇದು ಎತ್ತಗೋ. ಇಲ್ಲ ಅಂದರೆ ಈ ಕಡೆ ತಲೆನೋವು ಹಾಕ್ಬೇಡ, ನಿನ್ಪಂಡು ನೀನು ಆರಾಮಾಗಿರೋ, ದುಡ್ಡನ್ನ ಎಂಜಾಯ್ ಮಾಡೋಕ್ಕಾಗದವರು ಸೇವಿಂಗ್ಸ್ ಆದರೂ ಮಾಡ್ಕೊ. ಸೊ ಈಗ ಈ ಡ್ರೋನ್ನ ನಾನು ಏನು ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ. ಕಾಮೆಂಟ್ ಹಾಕ್ಬಿಡು ಬೇಗ ಕೆಳಗಡೆ ಏನು ಮಾಡಬೇಕು ಈ ಡ್ರೋನ್ಗೆ ನೆಕ್ಸ್ಟ್ ಅಂತ. ಸೊ ಈ ವಿಡಿಯೋ ನಿನಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇನ್ನೊಂದು ವಿಷಯ ಗೊತ್ತಾ, ಈ ಡ್ರೋನ್ ಐತಲ್ಲ, ಈ ಡ್ರೋನು ಇದನ್ನ ನಾನು 50 ಸಲ ಕೆಳಗೆ ಬೆಳೆಸಿದ್ದೀನಿ, ಆದರೂ ಏನೂ ಆಗಿಲ್ಲ. 50 ಸಲ ಯಾಕೆ ಕೆಳಗೆ ಬೀಳ್ತು ಗೊತ್ತಾ? ಯಾಕೆ ಅಂದರೆ ನಾನು ಪೈಲಟ್ ಅಲ್ಲ ಗುರು, ಓಡಿಸೋಕೆ ಡ್ರೋನ್ ಹೆಂಗೆ ಓಡಿಸೋದು ಗೊತ್ತಿಲ್ಲ. ಈ ರಿಮೋಟಲ್ಲಿ ಇಷ್ಟೆಲ್ಲ ಬಟನ್ ಐತಲ್ಲ, ಈ ಬಟನ್ಗಳು ಏನೇನು ಕೆಲಸ ಮಾಡ್ತವೆ ಅಂತಲೂ ಗೊತ್ತಿಲ್ಲ. ಯಾಕೆ ಗೊತ್ತಾ, ಇಲ್ಲೂ 4 ಬಟನ್ ಐತೆ, ಇಲ್ಲೆರಡು ಇವು ಈ ಹತ್ತೆ ತಗೋತಿರ್ತವೆ. ಮತ್ತು ಇದು ಟೇಕ್ ಆಫು ಟೇಕ್ ಡೌನು, ಈ ಸೈಡ್ ಇವೆರಡು ಬಟನ್ ಗೊತ್ತು, ಇದು ಗೊತ್ತು ಅಷ್ಟೇ. ಇನ್ನು ಈ ಬಟನ್ಗಳು ಇದು ಎಲ್ಲ ಏನು ಕೆಲಸ ಮಾಡ್ತೇವೆ ಗೊತ್ತಿಲ್ಲ. ಇದು ಫ್ಲಿಪ್ ಹೊಡಿಯುತ್ತೆ. ಹಿಂಗೆ ಅಮ್ಕೋದ್ರೆ 5 ಸೆಕೆಂಡ್ ಆದಮೇಲೆ ಹಿಂಗೆ ದವಾಕೊಂಡು ಹೊಡೆಯುತ್ತೆ. ಹೊಡೆದು ಅದೇ ಸೇರ್ಕೊಂಡಿತ್ತಲ್ಲ ಒಳಕ್ಕೆ, ಹಂಗೆ ಸೇರ್ಕೊಳ್ಳುತ್ತೆ. ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಸೊ ವಿಡಿಯೋ ಹೆಂಗೆ ಬಂದೈತೆ ಅಂತ ನನಗೂ ಗೊತ್ತಿಲ್ಲ. ಏನಕ್ಕೆ ಗೊತ್ತಾ, ಈ ವಿಡಿಯೋ ನೀನೇ ಫಸ್ಟ್ ನೋಡ್ತಾ ಇರೋದು ನನಗಿಂತ. ಸೊ ವಿಡಿಯೋ ಹೆಂಗೈತೆ, ಏನು ಇಂಪ್ರೂವ್ಮೆಂಟ್ಸು ಎಲ್ಲನೂ ನೀನು ಏನು ಮಾಡಬೇಕು ಅಂದರೆ ಪಟ ಅಂತ ಕಮೆಂಟ್ ಸೆಕ್ಷನ್ ಖಾಲಿ ಬಿದ್ದು ನೊಣ ಎಲ್ಲ ಹೊಡಿತಾ ಕೂತೈತೆ. ಹೋಗ್ಬಿಟ್ಟು ಕಮೆಂಟ್ ಹಾಕ್ಬಿಡು. ಸಿಗೋಣ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಂದಿನಂತೆ ನಮಸ್ಕಾರ ಗುರು.